ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಸಂವಿಧಾನದ ರಚನೆಯ ಬಗ್ಗೆ ತಿಳಿದುಕೊಳ್ಳೋಣ. ಸಂವಿಧಾನದ ರಚನಾ ಸಭೆ ಪರಿಕಲ್ಪನೆ ಹಾಗೂ ಲಿಖಿತ ಸಂವಿಧಾನದ ಪರಿಕಲ್ಪನೆಯನ್ನು ನಾವು ಅಮೆರಿಕ ದೇಶದಿಂದ ಎರವಲು ಪಡೆಯಲಾಗಿದೆ. ಗಾಂಧೀಜಿಯವರು ಮೊದಲ ಬಾರಿಗೆ ಸಂವಿಧಾನ ಇರಬೇಕೆಂದು 1922ರಲ್ಲಿ ಹೇಳಿದರು. ಹಾಗೆಯೇ 1934ರಲ್ಲಿ ಎಂ.ಎನ್. ರಾಯ್ ಅವರು ಬ್ರಿಟಿಷರ ಮುಂದೆ ಪ್ರಥಮ ಬಾರಿಗೆ ಭಾರತಕ್ಕೆ ಸಂವಿಧಾನ ರಚನಾ ಸಮಿತಿ ಅಗತ್ಯವನ್ನು ಪ್ರತಿಪಾದಿಸಿದರು. 1935ರಲ್ಲಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪ್ರಥಮವಾಗಿ ಸಂವಿಧಾನ ರಚನಾ ಸಮಿತಿಯ ರಚನೆಗೆ ಅಧಿಕೃತ ಬೇಡಿಕೆಯನ್ನು ಮುಂದಿಟ್ಟರು. ಜವಾಹರಲಾಲ್ ನೆಹರು ಅವರು ನಮ್ಮ ಸಂವಿಧಾನ ರಚನಾ ಸಮಿತಿಯು ಭಾರತೀಯ ಮತದಾರರಿಂದ ಚುನಾಯಿತರಾದ ಪ್ರತಿನಿಧಿಗಳಿಂದ ಕೂಡಿರಬೇಕೆಂದು 1938ರಲ್ಲಿ ಹೇಳಿದರು. ಇದನ್ನೆಲ್ಲ ಪರಿಶೀಲಿಸಿದ ಬಳಿಕ ಬ್ರಿಟಿಷರು 1940ರಲ್ಲಿ ಆಗಿನ ಲಾರ್ಡ್ ಲಿನ್ಲಿತ್ಗೋ ಎಂಬ ವೈಸರಾಯ ಏನೆಂದು ನಮಗೆ ಒಂದು ಬೇಡಿಕೆಯನ್ನಿಟ್ಟನು. ಅದೇನಪ್ಪ ಅಂದರೆ, ಎರಡನೇ ಮಹಾಯುದ್ಧದಲ್ಲಿ ಸಹಕರಿಸುವುದಾದರೆ ನಾವು ನಿಮಗೆ ರಚನಾ ಸಭೆಗೆ ಅವಕಾಶ ಕಲ್ಪಿಸಿಕೊಡುತ್ತೇವೆ ಎಂದು ಹೇಳಿದ. ಈ ಘೋಷಣೆಯನ್ನು ಆಗಸ್ಟ್ 8ರ ಕೊಡುಗೆ ಎನ್ನುತ್ತೇವೆ. ಕ್ರಿಪ್ಸ್ ಆಯೋಗ, ಇದರ ರಚನೆ 1942. ಇದನ್ನು ಯಾರು ನೇಮಕ ಮಾಡಿದಾರಂದ್ರೆ ಚರ್ಚಿಲ್. ಇದರ ಶಿಫಾರಸು ಏನಪ್ಪ ಅಂದರೆ, ಎರಡನೇ ಮಹಾಯುದ್ಧದಲ್ಲಿ ಸಹಕರಿಸುವುದಾದರೆ ಸ್ವತಂತ್ರ ಸಂವಿಧಾನದ ರಚನೆಗೆ ಅವಕಾಶ ಮಾಡಿಕೊಡುತ್ತೇವೆ ಎಂದು ಕ್ರಿಪ್ಸ್ ಆಯೋಗ ಹೇಳಿತು. ಅದಕ್ಕೆ ಮೊಹಮ್ಮದ್ ಅಲಿ ಜಿನ್ನಾ ಈ ಶಿಫಾರಸನ್ನು ತಿರಸ್ಕರಿಸಿದರು. ಯಾಕಪ್ಪ ಅಂದರೆ, ಇವರು ಪ್ರತ್ಯೇಕ ಪಾಕಿಸ್ತಾನದ ಬೇಡಿಕೆಯನ್ನು ಇಟ್ಟಿದ್ದರು. ಈ ಆಯೋಗದ ಶಿಫಾರಸನ್ನು ಗಾಂಧೀಜಿಯವರು ಪೋಸ್ಟ್ ಡೇಟೆಡ್ ಚೆಕ್ ಎಂದು ವಿರೋಧಿಸಿದರು. ಕ್ಯಾಬಿನೆಟ್ ಆಯೋಗ. ಕ್ಯಾಬಿನೆಟ್ ಆಯೋಗದ ರಚನೆ 1946 ಮಾರ್ಚ್ 24. ಅದು ವರದಿ ಸಲ್ಲಿಕೆ ಮಾಡಿದ್ದು 1946 ಮೇ 16. ಇದರ ಅಧ್ಯಕ್ಷರು ಕ್ಲೆಮೆಂಟ್ ಅಟ್ಲಿ, ಸದಸ್ಯರು ಲಾರ್ಡ್ ಪೆಥಿಕ್ ಲಾರೆನ್ಸ್, ಸರ್ ಸ್ಟ್ಯಾಫರ್ಡ್ ಕ್ರಿಪ್ಸ್, ಎಂ.ವಿ. ಅಲೆಕ್ಸಾಂಡರ್. ಕ್ಯಾಬಿನೆಟ್ ಆಯೋಗದ ಶಿಫಾರಸು ಏನಪ್ಪ ಅಂದರೆ, 1ನೇ ಶಿಫಾರಸು ಬ್ರಿಟಿಷ್ ಭಾರತೀಯ ಪ್ರಾಂತ್ಯ ಮತ್ತು ದೇಶೀಯ ಸಂಸ್ಥಾನಗಳನ್ನು ಒಳಗೊಂಡ ಒಂದು ಒಕ್ಕೂಟ ವ್ಯವಸ್ಥೆ ಇರಬೇಕೆಂದು ಹೇಳಿತು. ಹಾಗೆ ಇದು ಪ್ರತ್ಯೇಕವಾದ ಪಾಕಿಸ್ತಾನದ ಬೇಡಿಕೆಯನ್ನು ಕ್ಯಾಬಿನೆಟ್ ಆಯೋಗ ತಿರಸ್ಕರಿಸಿತು. ಸಂವಿಧಾನದ ರಚನಾ ಸಭೆಗೆ ಅವಕಾಶ ಕಲ್ಪಿಸಿತು ಕ್ಯಾಬಿನೆಟ್ ಆಯೋಗ. ಹಾಗೆ 10 ಲಕ್ಷ ಜನಸಂಖ್ಯೆಗೆ ಒಬ್ಬ ಜನಪ್ರತಿನಿಧಿಯಂತೆ ಚುನಾವಣೆ ಮತ್ತು ನಾಮಕರಣದ ಮೂಲಕ ಆಯ್ಕೆಯಾಗಬೇಕೆಂದು ಕ್ಯಾಬಿನೆಟ್ ಆಯೋಗ ಶಿಫಾರಸು ಮಾಡಿತು. ಹಾಗೆ ಸಂವಿಧಾನ ರಚನಾ ಸಮಿತಿಯು ಸ್ಥಾಪನೆಗೆ 1946 ಜುಲೈ ತಿಂಗಳಲ್ಲಿ ಚುನಾವಣೆ ಮತ್ತು ನಾಮಕರಣ ನಡೆಯಿತು. 389 ಜನ ಅದಕ್ಕೆ ಆಯ್ಕೆಯಾಗುತ್ತಾರೆ. 389 ಜನದಲ್ಲಿ 292 ಜನ ಬ್ರಿಟಿಷ್ ಭಾರತೀಯ ಪ್ರಾಂತ್ಯದಿಂದ ಚುನಾಯಿತರಾದರು. ಹಾಗೆ 93 ದೇಶೀಯ ಸಂಸ್ಥಾನಗಳಿಂದ ಆಯ್ಕೆಯಾದರು. 4 ಜನ ಚೀಫ್ ಕಮಿಷನರ್ ಪ್ರಾಂತ್ಯಗಳಿಂದ ಚುನಾಯಿತರಾದರು. ಅವು ಯಾವಪ್ಪ ಅಂದರೆ ಅಜ್ಮೀರ್, ಬಲೂಚಿಸ್ತಾನ್, ಕೂರ್ಗ್, ದೆಹಲಿ. ಅವನ್ನು ನೆನಪಿಟ್ಟುಕೊಳ್ಳುವ ಸೂತ್ರ ABCD. A ಫಾರ್ ಅಜ್ಮೀರ್, B ಫಾರ್ ಬಲೂಚಿಸ್ತಾನ್, C ಫಾರ್ ಕೂರ್ಗ್, D ಫಾರ್ ದೆಹಲಿ. ಹಾಗೆ 1947ರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ವಿಭಜನೆಯ ನಂತರ 299 ಸಂಸ್ಥಾನಗಳಲ್ಲಿ 229 ಬ್ರಿಟಿಷ್ ಭಾರತೀಯ ಸಂಸ್ಥಾನ ಮತ್ತು ಬ್ರಿಟಿಷ್ ಕಮಿಷನರ್ ಪ್ರಾಂತ್ಯಗಳಿಂದ 229 ಸಂಸ್ಥಾನಗಳು ಆಯ್ಕೆಯಾದವು. 70 ದೇಶೀಯ ಸಂಸ್ಥಾನಗಳಿದ್ದವು. ಹಾಗೆಯೇ ಸಂವಿಧಾನ ರಚನಾ ಸಭೆಗೆ ಒಟ್ಟು ಅಧಿವೇಶನ 12 ಇದ್ದವು. ಮೊದಲ ಅಧಿವೇಶನ ಡಿಸೆಂಬರ್ 9, 1946. ಕೊನೆಯ ಅಧಿವೇಶನ ನವೆಂಬರ್ 26, 1949. ಮೊದಲ ಅಧಿವೇಶನ ಇದು ಡಿಸೆಂಬರ್ 9, 1946ರಲ್ಲಿ ಸೋಮವಾರ ದಿನ ದೆಹಲಿಯ ಸೆಂಟ್ರಲ್ ಹಾಲ್ನಲ್ಲಿ ನಡೆಯಿತು. ಡಿಸೆಂಬರ್ 9ನ್ನು ಭಾರತೀಯ ರಾಜಕೀಯ ಇತಿಹಾಸದ ಪ್ರಾರಂಭ ದಿನವೆಂದು ಕರೆಯುತ್ತಾರೆ. ಯಾಕಪ್ಪ ಅಂದರೆ, ನಮ್ಮ ಸಂವಿಧಾನದ ಪ್ರಥಮ ಸಭೆ ಡಿಸೆಂಬರ್ 9ನೇ ತಾರೀಕಿನಂದು ನಡೆದ ಕಾರಣ ನಾವು ಭಾರತೀಯ ರಾಜಕೀಯ ಇತಿಹಾಸದ ಪ್ರಾರಂಭ ದಿನವೆಂದು ಡಿಸೆಂಬರ್ 9ನ್ನು ಕರೆಯುತ್ತೇವೆ. ಈ ಸಭೆಯಲ್ಲಿ 211 ಜನ ಮಾತ್ರ ಭಾಗವಹಿಸಿದ್ದರು. ಯಾಕಪ್ಪ ಅಂದರೆ, ಪಾಕಿಸ್ತಾನ ಪ್ರತ್ಯೇಕ ಬೇಡಿಕೆಯನ್ನಿಟ್ಟ ಕಾರಣ ಅದು ಮುಸ್ಲಿಂ ಲೀಗ್ ಭಾಗವಹಿಸಿರಲಿಲ್ಲ. ತಾತ್ಕಾಲಿಕ ಅಧ್ಯಕ್ಷರು ಡಾಕ್ಟರ್ ಸಚ್ಚಿದಾನಂದ್ ಸಿನ್ಹಾ.
ಎರಡನೇ ಸಭೆ 1946 ಡಿಸೆಂಬರ್ 11ರಂದು ದೆಹಲಿಯ ಸೆಂಟ್ರಲ್ ಹಾಲ್ನಲ್ಲಿ ನಡೆಯಿತು. ಶಾಶ್ವತ ಅಧ್ಯಕ್ಷರು ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಉಪಾಧ್ಯಕ್ಷರು HC ಮುಖರ್ಜಿ ಮತ್ತು TT ಕೃಷ್ಣಮಾಚಾರಿ. ಸಂವಿಧಾನದ ಸಲಹೆಗಾರರು BN ರಾವ್. ಅವರ ಪೂರ್ಣ ಹೆಸರು ಬೆನಗಲ್ ನರಸಿಂಹರಾವ್. ಸಂವಿಧಾನ ರಚನಾ ಸಭೆಯ ಪ್ರಮುಖ ಸಮಿತಿಗಳು ಮತ್ತು ಅದರ ಅಧ್ಯಕ್ಷರನ್ನು ನೋಡೋಣ. ಫಸ್ಟ್ ಒನ್, ಕೇಂದ್ರ ಸಂವಿಧಾನ ಸಮಿತಿ. ಕೇಂದ್ರ ಅಧಿಕಾರಗಳ ಸಮಿತಿಯ ಅಧ್ಯಕ್ಷರು ಪಂಡಿತ್ ಜವಾಹರ್ಲಾಲ್ ನೆಹರು. ಸಂವಿಧಾನ ರಚನಾ ಸಮಿತಿ, ನೀತಿ ನಿಯಮಗಳ ಸಮಿತಿ, ಮಾರ್ಗದರ್ಶನ ಸಮಿತಿ, ಹಣಕಾಸು ಮತ್ತು ಸಿಬ್ಬಂದಿ ಸಮಿತಿ, ರಾಷ್ಟ್ರಧ್ವಜಕ್ಕೆ ಸಂಬಂಧಿಸಿದ ತಾತ್ಕಾಲಿಕ ಸಮಿತಿ, ರಾಜ್ಯಗಳೊಂದಿಗೆ ಸಂವಿಧಾನ ನಡೆಸುವ ಸಮಿತಿ. ಇವೆಲ್ಲವೂ ಸಮಿತಿಗೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಅಧ್ಯಕ್ಷರಾಗಿರುತ್ತಾರೆ. ಹಾಗೆ ಮೂಲಭೂತ ಹಕ್ಕುಗಳ ಸಮಿತಿ, ಬುಡಕಟ್ಟು ಸಮಿತಿ, ಅಲ್ಪಸಂಖ್ಯಾತರ ಸಮಿತಿ, ಪ್ರಾಂತ್ಯಗಳ ಸಮಿತಿ. ಇವೆಲ್ಲ ಸಮಿತಿಗೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಅಧ್ಯಕ್ಷರಾಗಿದ್ದರು. ಸಂವಿಧಾನ ಕರಡು ಪರಿಶೀಲಿಸುವ ವಿಶೇಷ ಸಮಿತಿ ಕ್ರೆಡೆನ್ಷಿಯಲ್ ಕಮಿಟಿ. ಇದಕ್ಕೆ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಅವರು ಅಧ್ಯಕ್ಷರಾಗಿದ್ದರು. ಸದನ ಸಮಿತಿಗೆ ಬಿ ಪಟ್ಟಾಭಿ ಸೀತಾರಾಮಯ್ಯ ಅವರು ಅಧ್ಯಕ್ಷರಾಗಿದ್ದರು. ಆರ್ಡರ್ ಆಫ್ ಬಿಸಿನೆಸ್ ಕಮಿಟಿಗೆ KM ಮುನ್ಸಿಯವರು ಅಧ್ಯಕ್ಷರಾಗಿದ್ದರು. ಅಲ್ಪಸಂಖ್ಯಾತರ ಉಪಸಮಿತಿಗೆ HC ಮುಖರ್ಜಿಯವರು ಅಧ್ಯಕ್ಷರಾಗಿದ್ದರು. ಮೂಲಭೂತ ಹಕ್ಕುಗಳ ಉಪಸಮಿತಿಗೆ JB ಕೃಪಲಾನಿಯವರು ಅಧ್ಯಕ್ಷರಾಗಿದ್ದರು. ಸೊ ಹಾಗೆ ಇವಾಗ ಕರಡು ಸಮಿತಿಯ ಬಗ್ಗೆ ತಿಳಿದುಕೊಳ್ಳೋಣ. ಕರಡು ಸಮಿತಿ ಇದು 1947ರಲ್ಲಿ ರಚನೆಯಾಯಿತು. ಅದರ ಸಲ್ಲಿಕೆ ನವೆಂಬರ್ 4, 1948. ಸಲ್ಲಿಕೆ ಆದ ನಂತರ BN ರಾವ್ ಅವರ ಅಧ್ಯಕ್ಷತೆಯಲ್ಲಿ ಅಧ್ಯಯನ ನಡೆಸಲು 114 ದಿನ ತೆಗೆದುಕೊಳ್ಳಲಾಯಿತು. ಇದರ ಸದಸ್ಯರು ಒಬ್ಬ ಅಧ್ಯಕ್ಷ, 6 ಜನ ಸದಸ್ಯರು. ಅಧ್ಯಕ್ಷರು ಡಾಕ್ಟರ್ BR ಅಂಬೇಡ್ಕರ್. ಸದಸ್ಯರು ಗೋಪಾಲಸ್ವಾಮಿ ಅಯ್ಯರ್, ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್, KM ಮುನ್ಸಿ, N ಮಾಧವರಾವ ಸ್ಥಾನದಲ್ಲಿ ಮಿತ್ತರ್ ಅವರು ಬಂದರು. TT ಕೃಷ್ಣಮಾಚಾರಿ ಅವರ ಸ್ಥಾನದಲ್ಲಿ ಕೇತನ್ ಅವರು ಆಯ್ಕೆಯಾದರು. ಸೈಯದ್ ಮಹಮ್ಮದ್ ಅಸಾದುಲ್ಲಾ. ಇವೆಲ್ಲರೂ ಕರಡು ಸಮಿತಿಯ ಅಧ್ಯಕ್ಷರು ಮತ್ತು ಸದಸ್ಯರು. ಸಂವಿಧಾನ ರಚನೆ ಸಭೆಯಲ್ಲಿ ವಿವಿಧ ಸಮುದಾಯಗಳಿಂದ ಪ್ರತಿನಿಧಿಸುವ ಪ್ರಮುಖರು ಅವರು ಯಾರ್ಯಾರಪ್ಪ ಅಂದರೆ, ಫಸ್ಟ್ ಆಂಗ್ಲೋ ಇಂಡಿಯನ್ ಸಮಿತಿಯಿಂದ ಫ್ರಾಂಕ್ ಆಂಥೋನಿ, ಕಮ್ಯುನಿಸ್ಟ್ ಸೋಮನಾಥ್ ಲಹರಿ, ಪರಿಶಿಷ್ಟ ಜಾತಿ ಡಾಕ್ಟರ್ BR ಅಂಬೇಡ್ಕರ್. ಗೂರ್ಖಾ ಸಮುದಾಯ ಹರಿ ಬಹದ್ದೂರ್ ಬುರಾ. ಸಿಖ್ ಸಮುದಾಯ ಸರ್ದಾರ್ ಬಲ್ದೇವ್ ಸಿಂಗ್, ಸರ್ದಾರ್ ಹುಕುಮ್ ಸಿಂಗ್, ಸರ್ದಾರ್ ಉಜ್ವಲ್ ಸಿಂಗ್. ಕ್ರೈಸ್ತ ಸಮುದಾಯ SC ಮುಖರ್ಜಿ, ರಾಜ್ಕುಮಾರಿ ಅಮೃತ್ಕರ್ ಮತ್ತು ಜಾನ್ ಮತಾಯಿ. ಮುಸ್ಲಿಂ ಸಮುದಾಯ ಇಸ್ಮಾಯಿಲ್ ಖಾನ್, ಮೌಲಾನಾ ಹಜರತ್ ಮಹಾನಿ, ಬೇಗಂ ರಾಸೂಲ್ ಚೌಧರಿ, ಅಲಿ ಖಾನ್. ಬಾಂಬೆ ಪ್ರಾಂತ್ಯದಿಂದ RR ದಿವಾಕರ್ ಮತ್ತು S ನಿಜಲಿಂಗಪ್ಪ. ಕೊಡಗುದಿಂದ KM ಪೊನ್ನಚ್ಚ. ಮೈಸೂರು ಪ್ರಾಂತ್ಯದಿಂದ ಕನ್ನಡಿಗರು 7 ಜನ ಭಾಗವಹಿಸಿದ್ದರು. KC ರೆಡ್ಡಿ, T ಸಿದ್ದಲಿಂಗಯ್ಯ, ಕೆಂಗಲ್ ಹನುಮಂತಯ್ಯ, ಗುರುದೇವ್ ರೆಡ್ಡಿ, T ಚೆನ್ನಯ್ಯ, SV ಕೃಷ್ಣಮೂರ್ತಿರಾವ್ ಮತ್ತು H ಸಿದ್ದವೀರಪ್ಪ. 15 ಜನ ಮಹಿಳೆಯರು ಸಂವಿಧಾನ ರಚನಾ ಸಮಿತಿಯಲ್ಲಿ ಭಾಗವಹಿಸಿದ್ದರು. ನಮ್ಮ ದೇಶದ ಸಂವಿಧಾನ ರಚಿಸಲು ಒಟ್ಟು 2 ವರ್ಷ 11 ತಿಂಗಳು 18 ದಿನಗಳ ಕಾಲಾವಧಿಯನ್ನು ನಾವು ರಚಿಸಲು ತೆಗೆದುಕೊಂಡೆವು. ಹಾಗೆ ರಚನಾ ಸಭೆಯ ಲಾಂಛನ ಯಾವುದಪ್ಪ ಅಂದರೆ ಆನೆಯಾಗಿತ್ತು. ನವೆಂಬರ್ 4, 1948ರಂದು ಕರಡು ಸಮಿತಿ ಸಂವಿಧಾನ ಕರಡು ಪ್ರತಿಯನ್ನು ಸಂವಿಧಾನದ ಮುಂದೆ ಇಟ್ಟಿತು. ಈ ಸಮಿತಿಯನ್ನು ಪರಿಶೀಲಿಸಲು BN ರಾವ್ ಅವರ ಅಧ್ಯಕ್ಷತೆಯಲ್ಲಿ 114 ದಿನಗಳನ್ನು ತೆಗೆದುಕೊಳ್ಳಲಾಯಿತು. ಹಾಗೆ ಇದರ ಅಂತಿಮ ಪ್ರತಿಗೆ 284 ಜನ ಸಹಿಯನ್ನು ಹಾಕಿದರು. ಸಂವಿಧಾನ ರಚನಾ ಸಭೆಯು 26/11/1949ರಂದು ಸಂವಿಧಾನ ಅಂಗೀಕರಿಸಿತು. ಜನವರಿ 1, 26, 1950ರಂದು ಸಂವಿಧಾನ ಜಾರಿಗೆ ಬಂದಿತು. ಜನವರಿ 26ನ್ನು ಯಾಕೆ ಆಯ್ಕೆ ಮಾಡಿಕೊಂಡರೆಂದರೆ ಅದಕ್ಕೆ ಐತಿಹಾಸಿಕ ಹಿನ್ನೆಲೆ ಇದೆ. ಅದೇನಪ್ಪ ಅಂದರೆ 1930 ಜಾನ್ 26ರಂದು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪೂರ್ಣ ಸ್ವರಾಜ್ಯ ದಿನವನ್ನು ಆವಾಗ ಆಚರಿಸಿತ್ತು. ಆದ ಕಾರಣ ಅದರ ನೆನಪಿಗಾಗಿ ಜನವರಿ 26ರಂದು ನಮ್ಮ ಸಂವಿಧಾನವನ್ನು
ನಾವು ಜಾರಿಗೆ ತಂದೆವು. ಹಾಗೆ 2015ರಿಂದ ಪ್ರಧಾನಿ ಮೋದಿಯವರು ಘೋಷಣೆಯಂತೆ ಜನವರಿ 26ರನ್ನು ನಮ್ಮ ಸಂವಿಧಾನ ದಿನವನ್ನಾಗಿ ಆಚರಿಸುತ್ತಾ ಬಂದಿದ್ದೇವೆ. ಸಂವಿಧಾನ ರಚನಾ ಸಭೆಯು 1974 ಜುಲೈ 22ರಂದು ಭಾರತದ ರಾಷ್ಟ್ರಧ್ವಜವನ್ನು ಅಳವಡಿಸಿಕೊಂಡಿತ್ತು. 1950 ಜನವರಿ 24ರಂದು ರಾಷ್ಟ್ರಗೀತೆಯನ್ನು ಅಳವಡಿಸಿಕೊಂಡಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಮೀ. ಥ್ಯಾಂಕ್ ಯು.